ಹಾಯ್ ಜೋ ಲೈಫ್ ವ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಷ್ಟು ದಿನ ನನ್ನನ್ನು ನೀವು ಬೇರೆ ಥರ ವಿಡಿಯೋಗಳಲ್ಲಿ ನೋಡ್ತಾ ಇದ್ರಿ, ಈಗ ವ್ಲಾಗ್ಸಲ್ಲಿ ನೋಡ್ತಾ ಇದ್ದೀರಾ. ಓಕೆ, ಎಲ್ಲರೂ ಕೂಡ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಗೋಲ್ಡ್ ರೇಟ್ ಏನಪ್ಪ ಎಷ್ಟೊಂದು ಕಾಸ್ಟ್ಲಿ ಆಗಿದೆ ಅಂತೇಳಿ ಎಲ್ಲರೂ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನನಗೂ ಇವತ್ತು ಹೋಗಿ ತುಂಬಾ ಶಾಕ್ ಆಯಿತು. ಯಾಕೆ ಅಂದರೆ ಚಿನ್ನದ ಅಂಗಡಿಲಿ ಅಯ್ಯೋ ಗೋಲ್ಡ್ ಜಾಸ್ತಿ ಆಗಿದೆಯಲ್ಲಪ್ಪ ಅಂತ ಯಾರು ಏನೋ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಓಕೆ, ನಮ್ಗೆ ಎಷ್ಟಾಗುತ್ತೆ ಅಷ್ಟು ನಾವು ಕೊಂಡ್ಕೋಬೇಕು ಅಂತಲೇ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ಕಾಯಿನ್ಗಳನ್ನ ತಗೊಂಡಿದ್ದನ್ನ ನಾನು ನೋಡಿದೆ. ತುಂಬ ಜನ ಎಲ್ಲರೂ ಪರ್ಚೇಸ್ ಮಾಡ್ತಾನೆ ಇದ್ರು. ನಾವು ಹೋಗಿ ಏನಾದರೂ ಒಂದು ತಗೊಳ್ಳೋಣ ಅಂತ ಹೋದು, ಬಟ್ ನಮ್ಮ ರೇಟಿಗೆ ಅದು ನಮಗೆ ಸಿಗಲಿಲ್ಲ. ಓಕೆ, ನಾವು ಕೂಡ ಕಾಯಿನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಯಿನ್ ತಗೊಂಡು ಬಂದೆ. ಓಕೆ, ನಾನು ಯಾವ ಥರ ಕಾಯಿನ್ ತಗೊಂಡು ಬಂದೆ, ಎಷ್ಟು ಕಾಯಿನ್ ತಗೊಂಡು ಬಂದೆ, ಎಷ್ಟಾಯಿತು ಏನು ಎಲ್ಲ ಹೇಳ್ತೀನಿ. ತುಂಬ ತರೋವಷ್ಟೇ ಶ್ರೀಮಂತರಲ್ಲ ನಾವು, ಸ್ವಲ್ಪ ಆಯಿತಾ, ಅಂದರೆ ನಮಗೆ ಅವಶ್ಯಕತೆಗೆ ಎಷ್ಟಿದೆ ಅಷ್ಟು. ಓಕೆ, ಬನ್ನಿ ನೋಡೋಣ ಏನೇನು. ಅಪ್ಪ ಕುತ್ಕೊಂಡ್ಬಿಡ್ತೀನಿ ಕೆಳಗಡೆ. ಮೇಲೆ ಕುತ್ಕೊಂಡು ಮಾಡಿ. ಬಿಲ್ಲು 3 ಕಾಯಿನ್ ನೋಡಿ, ನೀವು ನೋಡ್ಬೋದು. ಇಲ್ಲಿ ನೋಡಿ, ನಾನು ತೋರಿಸ್ತೀನಿ. ಒಟ್ಟು ಟೋಟಲ್ಲು 10 ಗ್ರಾಮ್ ಇದೆ. 10 ಗ್ರಾಮು ಒಟ್ಟಿಗೆ ತೊಗೊಳಕ್ಕೆ 10 ಗ್ರಾಮಿಂದ ಕಾಯಿನ್ ಕೇಳಿದು ಅವರು 916 ಬಂದುಬಿಟ್ಟು 22 ಕ್ಯಾರೆಟಿಂದ 916 10 ಗ್ರಾಮಿಂದ ಇಲ್ಲ ಅಂದರು. ಯಾಕೆಂದರೆ ಆಗಲೇ ಖಾಲಿ ಆಗೋಗಿತ್ತು, ನಾವು ಹೋಗೋತ್ತಿಗಾಗಲೇ ಸಂಜೆ ಆಗಿತ್ತು. ಅದಕ್ಕೆ ಮೇಡಮ್ ಇಲ್ಲ ಮೇಡಮ್ ಎಲ್ಲ ಖಾಲಿ ಆಗಿದೆ, ಎಲ್ಲರೂ ಕೂಡ ತಗೊಂಡಾಗಿದೆ, ಹಾಗಾಗಿ ಇಲ್ಲ ಅಂದರು. ಆಮೇಲೆ 4 ಗ್ರಾಮಿಂದು 2 ಕೊಟ್ಟರು ನೋಡಿ. 4 ಗ್ರಾಮಿಂದು 2 916 22 ಕ್ಯಾರೆಟಿಂದು ಆಯಿತಾ, ಒಂದು 2 ಗ್ರಾಮಿಂದು, ಒಟ್ಟು ಟೋಟಲ್ಲು 10 ಗ್ರಾಮ್ ಕಾಯಿನ್ನು. ನೀವು ಅಂದ್ಕೋಬೋದು ಮೇಡಮ್ 10 ಗ್ರಾಮಿಗೆ ಎಷ್ಟಾಗುತ್ತೆ ಮೇಡಮ್ ಅಂತ ಅಂದ್ಕೋಬೋದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಲ್ವಾ, ಈ ಒಂದು 10 ಗ್ರಾಮು ಇವತ್ತಿನ ಒಂದು ರೇಟಿಗೆ ನನ್ನ ಕೇಳೋದಾದರೆ ವರ್ತಾ ಇಲ್ಲ ತೊಗೋಬೋದಾ ಮೇಡಮ್, ಇಷ್ಟೊಂದು ಕಾಸ್ಟ್ಲಿ ಆಯ್ತಲ್ಲ ಅಂದರೆ ನಾವು ನೀವು ಮಿಡ್ಲ್ ಕ್ಲಾಸರು ನಾವು ಹೇಳ್ತಿದ್ದೀವಿ ಅಷ್ಟೇ. ಅದ್ರ ಲೋವರ್ ಮಿಡ್ಲ್ ಕ್ಲಾಸವರು ನಾವು ಹೇಳ್ತಾ ಇದ್ದೀವಿ ಅಯ್ಯೋ ಇದಕ್ಕೆ ಇಷ್ಟೊಂದು ರೇಟ್ ಆಯ್ತಲ್ಲ ಅಂತ. ಬಟ್ ಗೋಲ್ಡ್ ಅಂಗಡಿಲಿ ನೋಡಿದ್ರೆ ತೊಗೊಂಡವರು 50 ಗ್ರಾಮ್ 60 ಗ್ರಾಮ್ 80 ಗ್ರಾಮ್ಸ್ 100 ಗ್ರಾಮ್ಸ್ ಈ ರೀತಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಂಗೆ ನೋಡಿ ನನಗೆ ಶಾಕ್ ಆಗ್ತಾ ಇದೆ. ಜನ ದುಡ್ಡೆಲ್ಲಿಟ್ಟಿದ್ದಾರೆ, ಎಲ್ಲಿಂದ ತಂದು ಪರ್ಚೇಸ್ ಮಾಡ್ತಿದ್ದಾರೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ನೀವು ನಂಬಲ್ಲ ಸ್ನೇಹಿತರೆ, 1 ಗ್ರಾಮ್ ಗೋಲ್ಡಿಗೆ ಸ್ಟೇಟ್ GST ಮತ್ತು ಸೆಂಟ್ರಲ್ GST ಅಂತೇಳಿ 350 ರುಪೀಸು ಆಯಿತಾ. ಒಂದೊಂದು ಗ್ರಾಮಿಗೆ ಆಲ್ಮೋಸ್ಟ್ ನಮಗೆ ಸ್ಟೇಟು ಮತ್ತು ಸೆಂಟ್ರಲ್ಲು ಎರಡೂ ಸೇರಿ ನಮಗೆ 700 ರುಪೀಸು ಒಂದು ಗ್ರಾಮಿಗೆ GST ಆಗ್ತಾ ಇದ್ದಾರೆ. ನನಗಂತೂ ಅರ್ಥನೇ ಆಗ್ತಿಲ್ಲ. 700 ರುಪೀಸು ಅಂದರೆ ಸ್ಟೇಟಿಂದು 350 ರುಪೀಸು, ಸೆಂಟ್ರಲ್ಲಿಂದು 350 ರುಪೀಸು, ಅಲ್ಲಿಗೆ 700 ರುಪೀಸು ನಮಗೆ ಬರೀ GST ಕಟ್ಟಬೇಕಾಗ್ತಾ ಇದೆ 1 ಗ್ರಾಮ್ ಗೋಲ್ಡನ್ನ ನಾವು ಪರ್ಚೇಸ್ ಮಾಡಬೇಕು ಅಂದರೆ. ನಾನು 10 ಗ್ರಾಮ್ ತಗೊಂಡೆ. ಇದಕ್ಕೆ ಆಲ್ಮೋಸ್ಟು ನನಗೆ, ನೀವು ನಂಬ್ತಿರೋ ಇಲ್ವೋ, ಹತ್ತತ್ರ ನನಗೆ 1,78,000 ತನಕ ಆಯಿತು. ನನಗೆ 1,78,000 ಆಯಿತು ನನಗೆ. ನಿಜವಾಗ್ಲೂ ತುಂಬಾ ಕಾಸ್ಟ್ಲಿ ಅಂತಲೇ ಹೇಳ್ತೀನಿ. ಏಕೆ ಅಂತಂದರೆ ನಿನ್ನ ಮುಂದೆ ಎಲ್ಲ ನಾವು ಪರ್ಚೇಸ್ ಮಾಡೋದು ತುಂಬಾ ಕಷ್ಟ ಇದೆ. ಇದನ್ನೇ ನಾವು ಅಕಸ್ಮಾತ್ ಈ 10 ಗ್ರಾಮಿಂದ ಏನಾದರೂ ಒಂದು ಚಿನ್ನ ತಗೊಳ್ತೀವಿ ಅಂದರೆ ಇದಕ್ಕಿಂತಲೂ ಜಾಸ್ತಿ ಆಗುತ್ತೆ. ಹತ್ತತ್ರ ನಮ್ಗೆ 2 ಲಕ್ಷ ರೂಪಾಯಿ ಆಗುತ್ತೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದಕ್ಕೆ ವೇಸ್ಟೇಜು ಮತ್ತು ಮಜೂರಿ ಇದೆಲ್ಲ ಸೇರಿದ್ರೆ ಏನೋ ಒಂದು ನಕ್ಲೆಸ್ ತಗೊಳ್ತೀವಿ, ಒಂದು 10 ಗ್ರಾಮಿಂದ ಇಲ್ಲ ಒಂದು 10 ಗ್ರಾಮಿಂದ ಒಂದು ಚೈನ್ ತಗೊಳ್ತೀವಿ ಅಂದರೆ ಇನ್ನೂ ಹತ್ತತ್ರ ನಾವು ಒಂದು 20,000 ರಿಂದ 25,000 ಜಾಸ್ತಿ ಕೊಡಬೇಕಾಗುತ್ತೆ. ಅಲ್ಲಿಗೆ 2 ಲಕ್ಷ ಅಂದ್ಕೊಳ್ಳಿ. ತಗೊಳೋದೇನೋ ತಗೊಂಡ್ಮೇಲೆ ಅನ್ನಿಸ್ತು ನನಗೆ ಇದು ನಮಗೆ ನೆಸೆಸಿಟಿ ಇದೆಯಾ ಅನ್ನಿಸ್ತು. ಬಟ್ ಸೇವಿಂಗ್ ಅಂತ ಏನು ತಗೊಂಡಿಲ್ಲ. ಇದನ್ನು ಏನಾದರೂ ಒಂದು ಆರ್ನಮೆಂಟ್ ತೊಗೋಬೇಕು ಅಂತ ಹೋಗಿದ್ದು, ಬಟ್ಟು ನಮ್ಮ ಒಂದು ಬಜೆಟ್ಟಿಗೆ ಅದು ಸಿಗಲಿಲ್ಲ. ಹಾಗಾಗಿ ಕಾಯಿನ್ ತಗೊಂಡು ಯಾವತ್ತಾದರೂ ನಮ್ಮ ಹತ್ರ ಸ್ವಲ್ಪ ಹಣ ಇದ್ದಾಗ ನಾವು ಹೋಗಿ ಎಕ್ಸ್ಚೇಂಜ್ ಮಾಡಿ ಏನಾದರೂ ಒಂದು ಗೋಲ್ಡ್ ತೊಗೋಬೋದು ಅನ್ನೋದಕ್ಕೋಸ್ಕರವಾಗಿ
ಈ ವರ್ಷದಲ್ಲಿ ಖಂಡಿತವಾಗ್ಲೂ ಆಯಿತಾ ಈ ಥರ ಗೋಲ್ಡ್ ರೇಟ್ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ 15,000 20,000 ರೂಪಾಯಿ ತಿಂಗಳಿಗೆ ಸಂಬಳ ತಗೊಂಡವರಿಗೆ ಬೈ ಮಾಡೋದಂತೂ ಗೋಲ್ಡ್ ತುಂಬಾ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಆದರೂ ನನಗನ್ಸಿದ್ದೇನು ಗೊತ್ತಾ, 1 ಗ್ರಾಮ್ ಆಗಲಿ ಇಲ್ಲ ಅರ್ಧ ಗ್ರಾಮ್ ಆಗಲಿ ನಿಮಗೆ ಮಿಲಿ ಅಂದರೆ 100 ಮಿಲಿ 200 ಮಿಲಿ 300 ಮಿಲಿ ಈ ಥರ ಕೂಡ ಕಾಯಿನ್ ಸಿಗುತ್ತೆ ಫ್ರೆಂಡ್ಸ್. ನಾನು ಹೇಳೋದೇನೆಂದರೆ ಅಷ್ಟನ್ನಾದರೂ ತೆಗೆದಿಟ್ಕೊಳ್ತಾ ಇರಿ. ಒಂದು 5 ಸರಿ ನೀವು ಒಂದು 200 ಮಿಲಿ ತೆಗೆದಿಟ್ಕೊಂಡ್ರೆ ಅದೇ ನಿಮಗೆ 1 ಗ್ರಾಮ್ ಆಗುತ್ತೆ. ಯಾಕೆಂದರೆ ಏನಾದರೂ ಒಂದು ಚಿಕ್ಕ ವಸ್ತು ಬೇಕೇ ಆಗುತ್ತೆ. ನಿಮಗೊಂದು ಕಿವಿಗೆ ಏನಾದರೂ ಒಂದು ಓಲೆ ತಗೊಳ್ತೀವಿ ಅಂದ್ರೂ 1 ಗ್ರಾಮ್ ಇಲ್ಲದೇ ಒಂದು ಚಿಕ್ಕ ಓಲೆ ಬರಲ್ಲ, 2 ಗ್ರಾಮ್ ಇಲ್ಲದೇ ಒಂದು ಓಲೆ ಬರಲ್ಲ. ಹಾಗಾಗಿ ಒಂದು ಚಿಕ್ಕ ಪುಟ್ಟದಕ್ಕಾದ್ರೂ ನಮ್ಗೆ ಗೋಲ್ಡ್ ಅವಶ್ಯಕತೆ ಇದೆ. ಹಾಗಾಗಿ ಈ ಥರ ಸೇವ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಕೂಡ ನಂಗೆ ವರ್ತ್ ಅನ್ನಿಸ್ತಾ ಇದೆ. ನಾನು ಯಾವಾಗಲೂ ಕಾಯಿನ ಪರ್ಚೇಸ್ ಮಾಡಿಲ್ಲ, ಇದೇ ಫಸ್ಟ್. ಯಾಕೆಂತಂದರೆ ನಾನು ಹಿಂಗೆ ತಿಳ್ಕೊಳ್ತಾ ಇದ್ದೆ ಅಂತಂದರೆ ಅಯ್ಯೋ ಏನು ಮಾಡೋಕ್ಕೆ ಸುಮ್ಮನೆ ತಗೊಂಡು ಇಟ್ಕೊಳೋದು ಅಂದ್ಕೊಳ್ತಾ ಇದ್ದೆ. ಎಲ್ಲಾದರೂ ಅವಾಗ ರೇಟ್ ಕಮ್ಮಿ ಇರೋತ್ತಿಗೆ ತಗೊಂಡು ಇಟ್ಕೊಂಡಿದ್ರೆ ಇವತ್ತು ಎಷ್ಟು ಗೋಲ್ಡ್ ಇರೋದೋ ಏನೂ ಮಾಡೋಕ್ಕಾಗಲ್ಲ. ಯಾರೂ ಕೂಡ ಸಾಲ ಮಾಡಿ ಗೋಲ್ಡನ್ನು ತಗೊಳಕ್ಕೆ ಹೋಗಬೇಡಿ. ಸಾಲ ಮಾಡಿ ಗೋಲ್ಡನ್ನು ತಗೊಂಡ್ರೆ ಖಂಡಿತವಾಗ್ಲೂ ಲಾಸೇನೆ. ನಿಮಗೇನಾದರೂ ಅವಶ್ಯಕತೆ ಇದೆ, ಮಕ್ಳನ್ನ ಮದುವೆ ಮಾಡಬೇಕು, ಮನೇಲಿ ಹೆಣ್ಮಕ್ಳಿದ್ದಾರೆ ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಸುಮ್ಮನೆ ಸಾಲ ಮಾಡಿ ಯಾರೋ ತಗೊಳ್ತಾರೆ ಅನ್ನೋ ರೀತಿ ತೊಗೋಬೇಡಿ ಅಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ನೀವು ಗೋಲ್ಡ್ ಕಾಯಿನ್ಗಳನ್ನ ಸ್ವಲ್ಪ ರೆಪ್ಯೂಟೆಡ್ ಶಾಪ್ಗಳಲ್ಲೇ ತಗೊಳ್ಳಿ. ಏಕೆಂದರೆ ನೀವು ಎಲ್ಲೆಲ್ಲೋ ಹೋಗಿ ತಗೊಂಡ್ರೆ ಪ್ಯೂರಿಟಿ ಕೂಡ ಅಷ್ಟಾಗಿ ಕರೆಕ್ಟ್ ಇರಲ್ಲ. ಬಟ್ ನೀವೇನೀಗ ರೆಪ್ಯೂಟೆಡ್ ಶಾಪ್ಗಳಂದರೆ ಮಲಬಾರ್ ಆಗಿರ್ಬೋದು, ಕಲ್ಯಾಣ್, ಅದೇ ರೀತಿ ಭೀಮಾ, ಜಾಯಲೋಕಾಸ್ ಈ ಥರ ಕೆಲವೊಂದು ತುಂಬಾ ರೆಪ್ಯೂಟೆಡ್ ಜ್ಯುವೆಲರಿಗಳಲ್ಲಿ ಏನು ಗೊತ್ತಾ, ಅವರು ಬಿಲ್ ಸಮೇತ ಕೊಡ್ತಾರೆ. ಹಾಗಾಗಿ ನಿಮಗೊಂದು ನಂಬಿಕೆ ಇರುತ್ತೆ. ಹಾಗಾಗಿ ಅಲ್ಲಿ ಹೋಗಿ ತಗೊಳ್ಳಿ ಅಂತೀನಿ. ನಾನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.